ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ವೀಣಾ ಪೂಜಾರಿ. ಅಕ್ಷಯ ಬಂಗಾರ ಫಲ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಮೊದಲಿಗೆ ಅಕ್ಷಯ ತೃತೀಯದ ಹಾರ್ದಿಕ ಶುಭಾಶಯಗಳು. ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯದಂದು ಅಕ್ಷಯ ತೃತೀಯವನ್ನು ಆಚರಣೆ ಮಾಡಲಾಗತ್ತೆ. ಧರ್ಮ ಗ್ರಂಥಗಳಲ್ಲಿ ಈ ಅಕ್ಷಯ ತೃತೀಯವನ್ನು ಅತ್ಯಂತ ಶುಭಕರ ಅಂತ ಪರಿಗಣಿಸಲಾಗತ್ತೆ. ಹಾಗಾಗಿನೇ ಅಕ್ಷಯ ತೃತೀಯದಂದು ಮದುವೆ, ಗೃಹ ಪ್ರವೇಶ ಇಂತಹ ಶುಭ ಕಾರ್ಯಗಳನ್ನು ಯಾವುದೇ ಮುಹೂರ್ತ ನೋಡದೇ ಮಾಡಲಾಗತ್ತೆ. ಇದು ಬಹಳ ವಿಶೇಷ. ಅಷ್ಟೇ ಅಲ್ಲ, ಈ ಅಕ್ಷಯ ತೃತೀಯದಂದು ಚಿನ್ನ, ಬಂಗಾರ ಖರೀದಿಗೂ ಕೂಡ ಬಹಳ ವಿಶೇಷ ಮಹತ್ವ ಇದೆ ಅಂತ ಹೇಳ್ತಾರೆ. ವಿಶೇಷವಾಗಿ ಹೆಣ್ಣು ಮಕ್ಕಳು ಬಂಗಾರ ಖರೀದಿಯಲ್ಲಿ ಈ ದಿನ ಬಹಳ ಬ್ಯುಸಿಯಾಗಿರ್ತಾರೆ. ಚಿನ್ನದ ಅಂಗಡಿಗಳು ಇವತ್ತು ಫುಲ್ ಬ್ಯುಸಿಯಾಗಿರುತ್ತೆ. ಹಾಗಾದರೆ ಅಕ್ಷಯ ತೃತೀಯದ ನಿಜವಾದ ಅರ್ಥ ಏನು? ಈ ದಿನ ಬಂಗಾರ ಖರೀದಿ ಮಾಡಿದ್ರೆ ದುಪ್ಪಟ್ಟಾಗತ್ತಾ? ಯಾಕಂತಂದರೆ ಈ ದಿನ ಏನೇ ಮಾಡಿದ್ರೂ ಕೂಡ, ಏನೇ ಖರೀದಿಸಿದ್ರೂ ಕೂಡ ಅದು ಅನಂತ ಆಗತ್ತೆ, ಅಕ್ಷಯ ಆಗತ್ತೆ ಅನ್ನುವಂತಹ ನಂಬಿಕೆ ಇದೆ. ನಿಜವಾದ ಅರ್ಥದಲ್ಲಿ ಇದುವೇನಾ ವಿಶೇಷತೆ, ಅಥವಾ ಬೇರೆಯದ್ದೇ ರೀತಿಯಾದಂತಹ ವಿಶ್ಲೇಷಣೆಗಳು ಇದಕ್ಕೆ ಇದೆಯಾ? ಈ ದಿನವನ್ನು ಲಕ್ಷ್ಮೀ ದೇವಿಗೆ ಸಮರ್ಪಿಸ್ತಾರೆ. ಲಕ್ಷ್ಮೀ ದೇವಿ ಕುಬೇರನಿಗೆ ಸಂಪತ್ತಿನ ಒಡೆಯನಾಗುವಂಥ ವರವನ್ನು ನೀಡಿದ್ದಾಳಂತೆ. ಅದು ಕೂಡ ಈ ದಿನದ ವಿಶೇಷತೆ. ಹಾಗಾಗಿನೇ ಲಕ್ಷ್ಮಿಯನ್ನು ಬಂಗಾರದ ರೂಪದಲ್ಲಿ ಮನೆಗೆ ಬರಮಾಡಿಕೊಳ್ತಾರೆ ಇವತ್ತಿನ ಅಕ್ಷಯ ತೃತೀಯದ ದಿನ. ಹಾಗಾದರೆ ನಿಜವಾದ ಅರ್ಥದಲ್ಲಿ ಅಕ್ಷಯ ತೃತೀಯ ಅಂತಂದರೆ ಏನು? ಈ ದಿನ ಕೊಳ್ಳುವಂತಹ ಬೆಳ್ಳಿ, ಬಂಗಾರ ದುಪ್ಪಟ್ಟಾಗತ್ತಾ, ಅನಂತವಾಗತ್ತಾ? ಜೊತೆಗೆ ಅಕ್ಷಯ ತೃತೀಯದ ದಿನ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಮಾಡಬೇಕಾದದ್ದೇನು? ದ್ವಾದಶ ರಾಶಿಗಳಿಗೆ ಈ ಅಕ್ಷಯ ತೃತೀಯದ ದಿನ ಏನೆಲ್ಲ ಫಲಾಫಲಗಳು ಇದೆ ಅನ್ನೋದರ ಬಗ್ಗೆ ನಾವು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗ್ತೀವಿ. ನಮ್ಮ ಜೊತೆ ಇಬ್ಬರು ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಮುಕ್ತಿನಾಗ ದೇವಸ್ಥಾನದ ಧರ್ಮದರ್ಶಿಗಳು ಹಾಗೆ ವೈದ್ಯ ವಿಶಾರದೆ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಖ್ಯಾತ ಜ್ಯೋತಿಷಿಗಳಾದಂತಹ ಮಂಜುನಾಥ್ ಭಟ್ ಅವರಿದ್ದಾರೆ. ಮಂಜುನಾಥ್ ಭಟ್ರೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಪ್ರತಿ ವರ್ಷವೂ ಕೂಡ ಅಕ್ಷಯ ತೃತೀಯ ಬಂದೇ ಬರುತ್ತೆ. ಅಷ್ಟೇ ಸಂತೋಷದಿಂದ, ಸಂಭ್ರಮದಿಂದ ನಾವೆಲ್ಲರೂ ಕೂಡ ಅದನ್ನು ಬರಮಾಡ್ಕೊಳ್ತೀವಿ. ಈ ಅಕ್ಷಯ ತೃತೀಯಕ್ಕೆ ಪೌರಾಣಿಕ ಹಿನ್ನೆಲೆ ಏನು? ಈ ಬಾರಿಯ ಅಕ್ಷಯ ತೃತೀಯದ ವಿಶೇಷತೆ ಏನು? ಓಂ ಶ್ರೀ ಮುಕ್ತಿನಾಗಾಯ ನಮಃ. ಅಕ್ಷಯ ತೃತೀಯ ಅಂದರೆ ಅಲ್ಲೇ ಪದದಲ್ಲಿಯೇ ನಾವು ಅರ್ಥವನ್ನು ಕಂಡುಕೊಳ್ತೀವಿ. ಕ್ಷಯವಿಲ್ಲದ್ದು ಅಂದರೆ ಯಾವ ಕಾಲಕ್ಕೂ ಕೂಡ ಕ್ಷಯಿಸೋದೇ ಇಲ್ಲ, ಇದು ವೃದ್ಧಿಯಾಗ್ತಾನೆ ಹೋಗುತ್ತೆ, ನಿರಂತರವಾಗಿ ವೃದ್ಧಿಯಾಗಿರ್ತಕ್ಕಂಥದ್ದು ಅನ್ನುವಂತಹ ಒಂದು ಅತ್ಯಂತ ಪುಣ್ಯಪ್ರದವಾದಂತಹ ಪರ್ವಕಾಲ ಈ ಒಂದು ಅಕ್ಷಯ ತೃತೀಯ ಅನ್ನುವಂಥದ್ದು. ಅಕ್ಷತದಿಗೆ ಅಂತ ಕರೆಸ್ಕೊಳ್ತಕ್ಕಂಥದ್ದು. ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೆಯ ದಿವಸವನ್ನು ಅಕ್ಷಯ ತದಿಗೆ ಅಂತ ಹೇಳಿ ಪ್ರತಿ ವರ್ಷವೂ ಕೂಡ ನಾವು ಆಚರಣೆಯನ್ನು ಮಾಡುವಂಥದ್ದು. ಯಾಕಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ? ನಮ್ಮ ಪ್ರತಿಯೊಂದು ಭಾರತೀಯ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಎಲ್ಲ ಹಬ್ಬ ಹರಿದಿನಗಳಿಗೆ ಏನೋ ಒಂದು ಹಿನ್ನೆಲೆ ಇದ್ದೇ ಇರುತ್ತೆ. ಅದು ಪೌರಾಣಿಕ ಯುಕ್ತವಾಗಿರ್ತಕ್ಕಂತಹದ್ದು ಹೌದು, ಸಾಮಾಜಿಕವಾಗಿಯೂ ಅದರಲ್ಲಿ ಅರ್ಥ ಇರುತ್ತೆ, ವೈಜ್ಞಾನಿಕವಾಗಿಯೂ ಅದರಲ್ಲಿ ಅರ್ಥ ಇರುತ್ತೆ, ಎಲ್ಲ ಹಬ್ಬ ಹರಿದಿನಗಳಿಗೂ ಇರುತ್ತೆ. ಅದೇ ರೀತಿ ಈ ಅಕ್ಷಯ ತದಿಗೆಗೆ ಕೂಡ ಆ ರೀತಿಯ ಪೌರಾಣಿಕೋಕ್ತವಾದಂತಹ ಅನೇಕ ಘಟನೆಗಳನ್ನು ನಾವು ಈ ದಿವಸ ನೆನಪಿಸ್ಕೊಳ್ಬಹುದು. ಪ್ರಪ್ರಥಮವಾಗಿ ಕೃತಯುಗ ಅಂದರೆ ಸತ್ಯಯುಗ ಮುಗಿದು ತ್ರೇತಾಯುಗ ಪ್ರಾರಂಭವಾದಂತಹ ದಿವಸ ಈ ದಿವಸ ಅಕ್ಷಯ ತದಿಗೆ ಅಂತ ಕರೆಸಿಕೊಳ್ತಕ್ಕಂಥದ್ದು. ಮಹಾಭಾರತವನ್ನು ಬರೆಯೋದಕ್ಕೆ ವೇದವ್ಯಾಸರು ಗಣಪತಿಯನ್ನು ಕರೆದು ಅವರನ್ನು ಕೂಡಿಸ್ಕೊಂಡು ಈ ಮಹಾಭಾರತವನ್ನು ನಾನು ಹೇಳ್ತಾ ಹೋಗ್ತೀನಿ, ನೀ ಬರೀತಾ ಹೋಗು ಅಂತ ಹೇಳಿ ಬರೆಸೋದಕ್ಕೆ ಪ್ರಾರಂಭ ಮಾಡೋದಕ್ಕೆ ಆಯ್ಕೆ ಮಾಡಿಕೊಂಡಂತಹ ದಿವಸವೂ ಕೂಡ ಅಕ್ಷಯ ತದಿಗೆಯ ದಿವಸವೇ ಆಗಿರುತ್ತೆ. ಅಷ್ಟೇ ಯಾಕೆ, ಮಹಾಭಾರತದ ಕಾಲದಲ್ಲಿಯೇ ಪಾಂಡವರು ವನವಾಸದಲ್ಲಿದ್ದಾಗ ದ್ರೌಪದಿಗೆ ಶ್ರೀಕೃಷ್ಣ ಪರಮಾತ್ಮ ಬಂದು ತಾನು ಒಂದು ಅಕ್ಷಯ ಪಾತ್ರೆಯನ್ನು ಕೊಟ್ಟಂತಹ ದಿವಸವೂ ಕೂಡ ಇದೇ ಅಕ್ಷತದಿಗೆಯ ದಿವಸವೇ ಆಗಿರುತ್ತೆ.
ಅನ್ನಪೂರ್ಣೇಶ್ವರಿ, ತಾಯಿ ಅನ್ನಪೂರ್ಣೇಶ್ವರಿ ನಮಗೆಲ್ಲವನ್ನೂ ಅನ್ನವನ್ನು ಕರುಣಿಸ್ತಕ್ಕಂತಹ ಆ ತಾಯಿಯ ಒಂದು ಪುಣ್ಯ ದಿನವೂ ಕೂಡ, ತಾಯಿಯ ಸೃಷ್ಟಿಯಾದ ದಿವಸವೂ ಕೂಡ ಇದೇ ಅಕ್ಷತದಿಗೆಯ ದಿವಸವೇ ಆಗಿರುತ್ತೆ. ಇನ್ನು ಪರಶುರಾಮರು ಇದೇ ಭೂಮಿಯನ್ನು 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಇದ್ದಂತಹ ಎಲ್ಲ ದುಷ್ಟರನ್ನು, ಅಸುರರನ್ನು ಸಂಹಾರ ಮಾಡಿ ಈ ಒಂದು ಭೂಮಿಯನ್ನು ರಕ್ಷಣೆ ಮಾಡಿದಂತಹ ಪರಶುರಾಮರು ಜನಿಸಿದ್ದು ಇದೇ ದಿವಸ. ಈ ದಿವಸವನ್ನು ಪರಶುರಾಮ ಜಯಂತಿ ಅಂತ ಹೇಳಿ ಕೂಡ ಕರೆಸ್ಕೊಳ್ತಕ್ಕಂತಹ ದಿವಸವೂ ಕೂಡ ಇದೇ ದಿವಸವೇ ಆಗಿರುತ್ತೆ. ದ್ರೌಪದಿ ದುಶ್ಯಾಸನನ ಕೈಗೆ ಸಿಕ್ಕಾಕೊಂಡು ತಾನು ಮಾನಭಂಗವನ್ನು ಅವನು ಮಾಡ್ತಾ ಇದ್ದಾನೆ, ತನ್ನ ಮಾನವನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಳೋದು ಅಂತ ಒದ್ದಾಡ್ತಾ ಇದ್ದಾಗ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದಾಗ ಶ್ರೀಕೃಷ್ಣ ಪರಮಾತ್ಮ ಬಂದು ಅವಳ ಮಾನವನ್ನು ಸಂರಕ್ಷಣೆ ಮಾಡಿದಂತಹ ವಿಶೇಷವಾದ ದಿವಸ ಇದೇ ದಿವಸವಾಗಿರುತ್ತೆ. ಅಷ್ಟೇ ಅಲ್ಲ, ಸೀತಾಮಾತೆ ತನ್ನ ಪಾತಿವ್ರತ್ಯವನ್ನು ತಾನು ಹೌದು ನಾನು ಪತಿವ್ರತೆ ಅಂತ ಸಾಧಿಸಿಕೊಳ್ಳೋದಕ್ಕೆ ಅವಳು ಅಗ್ನಿ ಪ್ರವೇಶವನ್ನು ಮಾಡಿ ತಾನು ಹೌದು ಅಂತ ತೋರಿಸಿದಂತಹ ದಿವಸವೂ ಕೂಡ ಇದೇ ಅಕ್ಷಯ ತದಿಗೆಯ ದಿವಸವೇ ಆಗಿರುತ್ತೆ. ಇನ್ನು ಶ್ರೀಕೃಷ್ಣ ಪರಮಾತ್ಮನ ಸಹೋದರನಾದಂತಹ ಬಲರಾಮರು ಜನಿಸಿದ್ದು ಕೂಡ ಇದೇ ಅಕ್ಷಯ ತದಿಗೆಯ ದಿವಸವೇ ಆಗಿರುತ್ತೆ. ಎಷ್ಟಿದೆ ರೀ ನಮ್ಮ ಪುರಾಣವನ್ನು ಕೆದಕ್ತಾ ಹೋದರೆ ನಾವು. 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರರು ಜನಿಸಿದ್ದು ಇದೇ ದಿವಸ. ಅದನ್ನು ನಾವು ಇವತ್ತಿಗೂ ಕೂಡ ಬಸವ ಜಯಂತಿ ಅಂತ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಎಂತಹ ಪುಣ್ಯಾತ್ಮರು ಜನಿಸಿದ, ಎಂತೆಂಥವರು ಜನಿಸಿದ್ದೆಲ್ಲವೂ ಕೂಡ ಅಕ್ಷಯ ತದಿಗೆ ಅಂದರೆ ಈ ದಿವಸ ಇನ್ನೆಂತಹ ವಿಶೇಷವಾಗಿರಬೇಕು ಅನ್ನೋದನ್ನು ನಾವು ಯೋಚನೆಯನ್ನು ಮಾಡಬೇಕು. ಇಷ್ಟೇನ ಇದರ ಇತಿಹಾಸ ಹೇಳ್ತಾ ಹೋದರೆ ಬೇಕಾದಷ್ಟಿದೆ. ನಿಜ. ಸುಧಾಮ ಕೃಷ್ಣ ಪರಮಾತ್ಮನ ಭೇಟಿ ಮಾಡಬೇಕು ಅಂತ ತನ್ನ ಹೆಂಡತಿಯ ಬಲವಂತಕ್ಕೋಸ್ಕರ ಹೋಗ್ತಾನೆ. ಅವನು ಬೇಡ ಹೋಗೋದು ಅಂದರೂ ಕೂಡ ಅವನ ಹೆಂಡತಿ ಇಲ್ಲ, ಒಮ್ಮೆ ಹೋಗಿ ನೋಡಿ, ನಮ್ಮ ಈ ಕಡು ಬಡತನವನ್ನು ನಾವು ಯಾವಾಗ ನೀಗಿಸ್ಕೊಳ್ಳೋದು, ನಿಮ್ಗೆ ಎಷ್ಟೊಂದು ಸ್ನೇಹಿತ ಅವನು ಅಂತ ಹೇಳಿ ಕಳಿಸಿದಾಗ ಅವನು ಬರ್ತಾನೆ ಕೃಷ್ಣ ಪರಮಾತ್ಮನನ್ನು ನೋಡೋಕ್ಕೆ ಅಂತ. ವೈಭವೋಪೇತವಾದಂತಹ ಅರಮನೆಯನ್ನು ನೋಡ್ತಾನೆ. ಅವನೊಂದಿಷ್ಟು ಹಿಡಿ ಅವಲಕ್ಕಿ ತೊಗೊಂಡೋಗಿರ್ತಾನೆ. ಅಯ್ಯೋ, ಇಂತಹ ವೈಭವದಲ್ಲಿರೋ ಕೃಷ್ಣನಿಗೆ ನಾನು ಈ ಅವಲಕ್ಕಿ ಕೊಟ್ಟು ಹೆಂಗಪ್ಪ, ಬೇಡ ಅಂತ ಮುಚ್ಚಿಟ್ಕೊಳ್ತಾನೆ. ಕೃಷ್ಣನಿಗೆ ಅರ್ಥ ಆಗತ್ತೆ. ಅವನು ತಂದಿದೆಯಲ್ಲ ಕೊಡು ನನಗೆ ಅಂತ ಕೇಳಿ ಅವಲಕ್ಕಿಯನ್ನು ಇಸ್ಕೊಂಡು ಬಹಳ ಇಷ್ಟಪಟ್ಟು ತೃಪ್ತಿಯಿಂದ ತಿಂತಾನೆ. ತಿಂದ ಮೇಲೆ ಇವನಿಗೆ ಏನೋ ಅವನನ್ನು ಕೇಳಬೇಕು ಅಂತ ಅನಿಸೋದಿಲ್ಲ. ಇವನು ವಾಪಸ್ಸು ಹಾಗೆ ಹೊರಟೋಗ್ತಾನೆ, ಏನನ್ನೂ ಯಾಚಿಸೋದಿಲ್ಲ. ಮನೆಗೆ ಬಂದರೆ ತನ್ನ ಗುಡಿಸಲು ಇದ್ದಂತಹ ಜಾಗದಲ್ಲಿ ವೈಭವೋಪೇತವಾದಂತಹ ಅರಮನೆ ಸೃಷ್ಟಿಯಾಗಿರುತ್ತೆ. ಈ ವೈಭವವೆಲ್ಲ ಅವನಿಗೆ ಸಿಕ್ಕಿದ್ದು ಯಾವತ್ತು? ಅದು ಕೂಡ ಇದೇ ಅಕ್ಷತದಿಗೆಯ ದಿವಸ. ಅಂದರೆ ಎಷ್ಟೊಂದು ಮಹತ್ವ ಇದೆ. ತುಂಬ ವಿಶೇಷವಾದಂತಹ ಈ ಮಹತ್ವಪೂರ್ಣವಾದಂತಹ ಅಕ್ಷಯ ತದಿಗೆಯನ್ನು ನಾವು ಆಚರಣೆ ಮಾಡಬೇಕೋ ಬೇಡವೋ? ಹೇಗೆ ಆಚರಣೆ ಮಾಡಬೇಕು ಅನ್ನೋದು ಕೂಡ ಬಹಳ ವಿಶೇಷ, ಬಹಳ ಮುಖ್ಯ ಆಗತ್ತೆ. ಯಾಕಂತಂದ್ರೆ ನಿಜವಾದ ಅರ್ಥವನ್ನ ತಿಳಿದುಕೊಂಡು ಆಚರಿಸಿದ್ರೆ ಅದರ ಫಲನೇ ಬೇರೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆಯೂ ಕೂಡ ಮಾತಾಡೋಣ ಮೇಡಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.